ಬಾಟ್ಲು ಪೈಕಿ ತೆಗೆದುಕೊಳ್ಳಿ ಬಂದ್ರೆ ಆಯ್ತಲ್ಲ ಬನ್ನಿ ಸೈಡ್ ಏನೋ ಸಡನ್ ಆಗ್ತಾ ಇಲ್ಲ. ಒಂದ್ಸತಿ ಹಾಕಿದ್ಮೇಲೆ ಅದು ದೇವರು, ಇನ್ನೊಂದ್ಸತಿ ತೆಗೆದ್ರೆ ಯಮ. ಅರ್ಥ ಆಯ್ತಾ? ಒಂದ್ಸತಿ ಹಾಕಿದ್ರೆ ಮುಗೀತು. ಆಟ ಆಡ್ಸೋದು, ನಿಮ್ಮ ಮುಂದೆ ತೋರಿಸೋದು. ನಾವು ಹಾವು ಅಡಿಗರಲ್ಲ, ನಾವು ಹಾವಿನ ಸಂರಕ್ಷಕರು. ಅದನ್ನ ತಿಳಿಬೇಕು, ತಿಳಿಸ್ಬೇಕು ನಿಮ್ಗೆ ಏನೇನು ಮಾಡ್ಬೇಕು, ನೀವು ಹೇಗಿರ್ಬೇಕು ಮನೆಯಲ್ಲಿ. ರಾತ್ರಿ ಸಂಚಾರಿ ಹಾವು, ಬೆಳಗಿನ ಸಂಚಾರಿ ಹಾವುಗಳು ಯಾವಾಗ ಬರ್ತವೆ, ಮಲ್ಲಿಕೋವಾಗ ಏನೇನು ಯೂಸ್ ಮಾಡಬೇಕು ಅವೆಲ್ಲ ಹೇಳ್ತೀವಿ. ಈ ಹಂಚು ಮನೆ, ಶೀಟ್ ಮನೆಗಳಲ್ಲಿ ಮಲ್ಲಿಕೋತೀರ, ರಾತ್ರಿ ಹೊತ್ತು ಇಲಿಗಳು ಓಡಾಡ್ತಾ ಇರ್ತವೆ. ಇಲಿಗೋಸ್ಕರ ಹಾವುಗಳು ಬರ್ತವೆ. ನೀವು ಮಲಗಿರ್ತೀರ ನಿಮ್ಮ ಪಾಡಿಗೆ, ಎಲ್ಲೋ ಒಂದು ಕಡೆ ಹಾವು ಇಲಿ ಕೆಳಗೆ ಬಿತ್ತು ಅಂದರೆ ಹಾವಿನ ಮೇಲೆ ಬೀಳ್ತದೆ. ನೀವು ಮಲಗಿರ್ತೀರ, ಏನೋ ಬಿತ್ತು ಅಂತ ಎದೊಳಕ್ಕೆ ಹೋಗ್ತೀರ, ಹಾವು ಕಚ್ಚಿಸ್ಕೊಳ್ತೀರ. ಸೊಳ್ಳೆ ಪರ್ದ ಯೂಸ್ ಮಾಡಿ ಅಂತ ಹೇಳ್ತೀನಿ. ಸೊಳ್ಳೆ ಪರ್ದ ಯೂಸ್ ಮಾಡಿದ್ರೆ ಸೊಳ್ಳೆ ಪರ್ದದ ಮೇಲೆ ಬೀಳ್ತದೆ, ನೀವು ಸೇಫ್ ಆಗ್ಬೋದು. ಮಕ್ಕಳು, ನೀವು ಎಲ್ಲರೂ ಒಂದು ಸೊಳ್ಳೆ ಪರ್ದ ಯೂಸ್ ಮಾಡಬೇಕು. ಹಂಚು ಮನೆ, ಶೀಟ್ ಮನೆಯವರು. ನಿಮ್ಮ ಹೆಸರು? ಆನಂದ್ ಅವರು. ಕವಣಪ್ರಾಣ ಇದು ಇಂಡಿಯನ್ ಸ್ಪೆಕ್ಟಿಕಲ್ ಕೊಬ್ರ, ಅಂದರೆ ನಾಗರ ಹಾವು. ಜಾಜಿ ಸ್ನೇಹಿತರೆ, ಕವಣಪ್ರ ಊರಿನಲ್ಲಿ ರಕ್ಷಣೆ ಮಾಡುವಂಥವು. ಪೊಲೀಸ್ ಕೂಡ ಆಯಿತು ಎಲ್ಲರಿಗೂ ಜಾಜಿ.